ಅವರೆಕಾಳು ಮಿಕ್ಸ್ಚರ್ ಯಾರಿಗಿಷ್ಟ ಇಲ್ಲ ಹೇಳಿ. ಉಪ್ಪು ಖಾರ ಹಿತವಾಗಿದ್ದರೆ ಬಾಯಿಗೆ ಮಧ್ಯೆ ಬಾದಾಮಿ, ಗೋಡಂಬಿ ಮತ್ತು ಕೊಬ್ಬರಿ ತುರಿ ಎಲ್ಲ ಸಿಗ್ತಾಯಿದ್ರೆ ಯಾರಿಗಿಷ್ಟ ಇಲ್ಲ ಹೇಳಿ. ನೋಡಿ, ಇದಕ್ಕೆ ಬೇಕಾದ್ದು ಅವರೆಕಾಯನ್ನು ಚೆನ್ನಾಗಿ ಬಲ್ತಿರೋದನ್ನು ಸುಲಿದು ದಿನ ಬಿಟ್ಟು ದಿನ 2 ದಿನ ನೀರು ಹಾಕಿ ನೀರು ಬದಲಾಯಿಸಿ ನೆನೆಸಿ ಅದನ್ನು ನೀಟಾಗಿ ಸಿಪ್ಪೆ ತೆಗೆದು ಅದನ್ನು ಹಿದ್ಕೋದು ಅಂತೀವಿ, ಹಿದಕ್ಬಿಟ್ಟು ಇಟ್ಕೊಂಡಿರೋದು. ಅದನ್ನು ಒಂಚೂರು ಒದ್ದೆ ಇಲ್ದಿರೋ ಹಾಗೆ ನೋಡ್ಕೊಳ್ಬೇಕು, ಹಾಗಂತ ತೀರ ಡ್ರೈ ಆಗಬಾರ್ದು. ಇದನ್ನು ಬಟ್ಟೆ ಮೇಲೆ ಹಾಕಿ ಒಂದು 1/2 hour ಬಿಟ್ಬಿಟ್ರೆ ಒಂಥರ ಒದ್ದೆ ಅಲ್ಲ, ಇತ್ಲಾಗೆ ಗಟ್ಟಿ ಅಲ್ಲ, ಆ ಥರ ಇರುತ್ತೆ. ಕಡಲೆಕಾಯಿ ಬೀಜ, ಬಾದಾಮಿ, ಕರಿಬೇವು, ಒಣಮೆಣಸು, ಹೆಚ್ಚಿದಂತಹ ಸಣ್ಣಕ್ಕೆ ಉದ್ದುದ್ದಕ್ಕೆ ನೋಡಿ ಸ್ಲೈಸ್ ಥರ ಹೆಚ್ಚಿದಂತಹ ಕೊಬ್ಬರಿ, ರುಚಿಗೆ ತಕ್ಕಷ್ಟು ಉಪ್ಪು, ಆಮ್ಚೂರು ಪುಡಿ, ಅಚ್ಕಾರದ ಪುಡಿ ಮತ್ತು ಇಂಗು, ಇಷ್ಟನ್ನು ರೆಡಿ ಮಾಡಿಕೊಂಡು ಎಣ್ಣೆ ಕಾಯಕ್ಕಿಡೋಣಂತೆ. ಮೊದಲಿಗೆ ಒಂದೇ ಒಂದು ಅವರೆಕಾಳು ಹಾಕಿದ್ದೀನಿ, ಇದು ಪೂರ ನೊರೆ ನಿಲ್ತಿದೆ. ಈಗ ನೋಡೋಣ, ಇದು ಗರಿಗರಿಯಾಗಿ ಆಗಿದ್ದರೆ ನೆಕ್ಸ್ಟ್ ಪೂರ ಹಾಕ್ಬೋದು. ಒಂದಿಷ್ಟು ತಿರುಗಿದಂಥ ಅವರೆಕಾಳನ್ನ ಹಾಕಿದ್ದೀನಿ. ನೊರೆ ಪೂರ್ತಿ ನಿಂತ ಮೇಲೆ ತೆಗೆಯೋಣಂತೆ. ಎಲ್ಲ ಕಾಳುಗಳೂ ಕೆಳಗಿಂದ ಮೇಲೆ ಬರ್ತಾ ಇದೆ, ಫುಲ್ ನೊರೆ ನಿಲ್ಲಿ. ಈ ಸದ್ದು ಒಂಥರ ಖುಷಿ ಕೊಡುತ್ತೆ, ಚಿರ್ರಂತ ಅನ್ನುವಂಥ ಸದ್ದು ಏನೋ ಮುದ ಕೊಡುತ್ತಲ್ಲ. ನೋಡಿ, ಆಲ್ಮೋಸ್ಟ್ ನೊರೆ ನಿಂತೋಯ್ತು. ಈಗ ಪೂರ್ತಿ ತೆಗೆದು ಬಿಡೋಣ ಎಲ್ಲ ಕಾಳನ್ನು. ಎಲ್ಲ ಅವರೆಕಾಳನ್ನು ಕರೆದಾದ ಮೇಲೆ ನೆಕ್ಸ್ಟು ನಾವು ಒಂದೊಂದಾಗಿ ಬೇರೆ ಐಟಮ್ಸ್ ಕರಿತಾ ಇರೋಣ. ಕೆಲವರಿಗೆ ಉಂಡೆ ಕಡಲೆ ಇಷ್ಟ ಆಗುತ್ತೆ, ಕೆಲವರಿಗೆ ಪಪ್ ಮಾಡಿದ ಕಡಲೆ ಇಷ್ಟ ಆಗುತ್ತೆ. ನೋಡಿ, ಸಂಕ್ರಾಂತಿ ಟೈಮಲ್ಲಿ ನಾನು ಪಪ್ ಮಾಡಿರೋದು ಹುರಿದು ಸಿಪ್ಪೆ ತೆಗೆದಿರೋ ಕಡಲೆ ಬೀಜ ಇದೆಯಲ್ಲ, ಇದನ್ನು ತಂದು ಇಟ್ಕೊಂಡು ಬಿಡ್ತೀನಿ ಫ್ರೀಝರ್ನಲ್ಲಿ. 365 days ಸಿಗುತ್ತೆ ನನಗೆ. ಇದೊಂಥರ ಚಿತ್ರಾನ್ನಕ್ಕೆಲ್ಲನೂ ಟೇಸ್ಟ್ ಅಂತ ಅನಿಸುತ್ತೆ. ಹಾಗಾಗಿ ಈಗ ನಾನು ಇದಕ್ಕೂ ಆಲ್ಮೋಸ್ಟ್ ಅವರೆಕಾಳು ಮತ್ತು ಕಡಲೆ ಬೀಜ ಒಂದೇ ಥರ ಕಾಣುತ್ತಲ್ಲ, ಇದನ್ನೇ ಹಾಕ್ತಾಯಿದ್ದೀನಿ. ಸುಮ್ಮನೆ ಕಣ್ಣಿಗೆ ಚಂದ ಕಾಣಲಿ ಅಂತ 2 ಒಣಮೆಣಸು ಹಾಕಿದ್ದೀನಪ್ಪ. ಅದು ಮುಗೀತು. ನೆಕ್ಸ್ಟು ಎಲ್ಲ ಮಸಾಲೆಗಳನ್ನು ಸೇರಿಸೋ ಸಮಯ. ಪೂರ್ತಿ ಎಲ್ಲ ಕರೆದ ಮೇಲೆ ಉಪ್ಪು ಖಾರ ಹಾಕ್ತೀನಿ ಅಂದರೆ ಅಷ್ಟರಲ್ಲಿ ಇದೇನೋ ಮೆತ್ತಗಾಗ್ಬಿಡುತ್ತೆ, ಅಂದರೆ ಇನ್ನೇನು ಎಣ್ಣೆ ಅಂಶ ಕಳ್ಕೊಂಡು ಬಿಡುತ್ತೋ ಏನೋ ನನಗೆ ಅನ್ನಿಸ್ತಾ ಇದೆ. ಆವಾಗಲೇ ಸ್ವಲ್ಪ ಇಂಗು, ಸ್ವಲ್ಪ ಉಪ್ಪು, ಸ್ವಲ್ಪ ಅಚ್ಕಾರದ ಪುಡಿ, ಸ್ವಲ್ಪ ಆಮ್ಚೂರು ಪೌಡ್ರ್ ಹಾಕಿಬಿಟ್ಟು ನಾವು ಒಂಚೂರು ಕಲಸಿಟ್ಕೊಂಡಿರೋಣ. ಒಂದೊಂದೇ ಒಬ್ಬೆ ಆದಮೇಲೆ ಮತ್ತೆ ಮಿಕ್ಸ್ ಮಾಡ್ತಾ ಇರೋಣ. ಆ್ಯಕ್ಚುಲಿ ಕುಕ್ಕಿಂಗ್ ಅನ್ನೋದು ದೊಡ್ಡ ಪ್ಯಾಷನ್ನು. ಅದನ್ನು ಇಷ್ಟಪಟ್ಟು ಮಾಡಿದ್ರೆ ಸಖತ್ ರುಚಿಯಾಗಿರುತ್ತೆ. ಅಯ್ಯೋ ಮಾಡಬೇಕಲ್ಲಪ್ಪ ಅಂತ ಮಾಡಿದ್ರೆ ನಿಜವಾಗ್ಲೂ ತುಂಬ ಕಷ್ಟ ಅನ್ನಿಸ್ಬಿಡುತ್ತೆ ಅಡುಗೆ ಮಾಡೋದು. ಆದರೆ ಒಂಥರ ಅಡುಗೆ ಮನೆ ಅನ್ನೋದು ಒಂದು ದೊಡ್ಡ ಕಲಾಶಾಲೆ ಎಂಬುದು. ಇದು ಕುಕ್ಕಿಂಗ್ ಈಸ್ ಅನ್ ಆರ್ಟ್. ಈ ಆರ್ಟನ್ನು ನಾವು ಎಷ್ಟು ಕರಕುಶಲವಾಗಿ, ಎಷ್ಟು ಇಷ್ಟಪಟ್ಟು ಪ್ಯಾಷನ್ ಅಂತ ತೊಗೊಂಡು ಮಾಡ್ತೀವಿ, ಅಷ್ಟು ರುಚಿಯಾಗುತ್ತೆ. ತಿಂದವರ ಆರೋಗ್ಯ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ರುಚಿಯಾದ ಅವರೆಕಾಳು ಮಿಕ್ಸ್ಚರ್ ರೆಡಿಯಾಗಿದೆ. ನೋಡೋದಕ್ಕಂತೂ ಕಲರ್ಫುಲ್ ಆಗಿದೆ, ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿದೆ. ಟೇಸ್ಟ್ ಮಾಡಿ ನೋಡಿದೆ. ಎಸ್, ಲೆಟ್ ಅಸ್ ಹ್ಯಾವ್ ಇಟ್.